ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ನನ್ನೊಂದು ಯೂಟ್ಯೂಬ್ಸ್ ಅನಾಲಿಟಿಕ್ಸ್ ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಸೈಡಿಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಇವಾಗ ಜಸ್ಟ್ ಮೊದಲೇ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಈಗ ಸ್ಕ್ರೀನ್ ರೆಕಾರ್ಡ್ ಸೈಡ್ ಹಾಕಿದ್ದೀನಿ. ಈಗ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿ ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡ್ತೀನಿ. ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡಿ ಏನು ಮಾಡ್ತೀನಿ, ನನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಬೋದು ನನ್ನೊಂದು ಯೂಟ್ಯೂಬ್ ಸರಿಗೆ ವ್ಯೂಸ್ ನೋಡ್ಕೊಳ್ಳಿ. 1K 2K 3K 4K ನಿಮ್ಮ ಮುಂದೆನೇ ಕಾಣ್ತಾ ಇದೆ. ನಾನು ಯಾವುದೇ ರೀತಿ ಏನಿಲ್ಲ ನೋಡ್ಕೊಳ್ಬೋದು. 1K 2K 3K 4K ಮತ್ತು ಅದ್ರ ಜೊತೆ ನೋಡಿ 5K ವ್ಯೂಸ್ ನೋಡ್ಕೊಳ್ಳಿ. ನನ್ನೊಂದು ಯೂಟ್ಯೂಬ್ ಸರಿಗೆ ವ್ಯೂಸ್ ನೋಡ್ಕೊಳ್ಳಿ. ಎಷ್ಟು 5K 2K ಮತ್ತು 3K 2K ಮತ್ತು 3K ಮತ್ತು ನೋಡ್ಕೊಳ್ಬೋದು 1K ಮತ್ತು 500 600 ಈ ರೀತಿ ಬರ್ತದೆ ಸಮಥಿಂಗ್ ವ್ಯೂಸ್. ಏನಂದರೆ ವ್ಯೂಸ್ ಅನ್ನೋದು ಬರ್ತಾ ಇದೆ ಈ ರೀತಿ. ಕೇವಲ ಎಷ್ಟು ಒಂದು ವೀಕಲ್ಲಿ ಈ ರೀತಿ ವ್ಯೂಸ್ ಬರ್ತದೆ. ಅಂದರೆ ನಾನು ಸಡನ್ನಾಗಿ ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಲ್ಲ, ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಕೆಲಸದ ಮೇಲೆ, ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆದರೆ ಬಟ್ ನನ್ನೊಂದು ಯೂಟ್ಯೂಬ್ ಸೀರಿಯಾಗಿ ವ್ಯೂಸ್ ನೋಡ್ಕೊಳ್ಬೋದು. ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ನಿಮ್ಮ ಲೈವಲ್ಲೇ ತೋರಿಸ್ತಾ ಇದ್ದೀನಿ ವ್ಯೂಸ್ ಯಾವ ರೀತಿ. ಮಿನಿಮಮ್ ಬಂದ್ಬಿಟ್ಟು 1,000 2,000 3,000 ವರೆಗೆ ವ್ಯೂಸ್ ಇದೆ. ಈ ರೀತಿ ವ್ಯೂಸ್ ನನಗೆ ಮೊದಲೇ ಬಂದ್ಬಿಟ್ಟು ತುಂಬ ಜನ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಏನಂದರೆ ಪ್ರತಿದಿನ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ಅವರಿಗೆ ವ್ಯೂಸ್ ಬರ್ತದೆ ಎಷ್ಟು 10ರಿಂದ 20 20ರಿಂದ 30 30ರಿಂದ 40. ಇದರಿಂದ ಏನಾಗುತ್ತೆ, ತುಂಬ ಜನ ಯೂಟ್ಯೂಬರ್ಸ್ ತುಂಬ ಬೇಜಾರಾಗುತ್ತೆ. ಯಾವೊಂದು ಕಾರಣಕ್ಕೋಸ್ಕರ ಹೇಳ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಅವರೊಂದು ಯೂಟ್ಯೂಬ್ ಸ್ಟುಡಿಯೋಗೆ ತಮ್ಮನೇಲಿ ಸರಿಯಾಗಿ ಹಾಕ್ತಾರೆ, ಟೈಟಲ್ ಕೂಡ ಸರಿಯಾಗಿ ಹಾಕ್ತಾರೆ, ಟ್ಯಾಗ್ ಕೂಡ ಸರಿಯಾಗಿ ಹಾಕ್ತಾರೆ, ಡಿಸ್ಕ್ರಿಪ್ಷನ್ ಕೂಡ ಸರಿಯಾಗಿ ಹಾಕ್ತಾರೆ, ಡೈಲಿ ಕೂಡ 3 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ನಮ್ಮ ಕಡೆಯಿಂದ ಏನು ತಪ್ಪು, ಯಾವೊಂದು ಕಾರಣಕ್ಕೋಸ್ಕರ ನಮ್ಮೊಂದು ಯೂಟ್ಯೂಬ್ಸ್ಗೆ ವ್ಯೂಸ್ ಬರ್ತಾನೆ ತುಂಬ ಜನ ಯೂಟ್ಯೂಬರ್ಸ್ ಬೇಜಾರಾಗಿಬಿಡ್ತಾರೆ, ಅಂದರೆ ತುಂಬ ಬೇಜಾರಾಗಿರ್ತಾರೆ. ಆದರೆ ಬಟ್ ನಾನು ನಿಮಗೆ ಈ ಒಂದು ಏನೋ ಜಸ್ಟ್ ಕೇವಲ ನಾನು ನಿಮಗೆ ಹಿಡನ್ ಟ್ರಿಕ್ಸ್, ಅಂದರೆ ಹಿಡನ್ ಟ್ರಿಕ್ಸ್ ಅಲ್ಲ, ಹಿಡನ್ ಸೆಟ್ಟಿಂಗ್ಸ್ 3 ಸೆಟ್ಟಿಂಗ್ಸ್ ಇರ್ತೀನಿ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ವ್ಯೂಸ್ ಬರ್ತಲ್ಲ ಅನ್ನೋರು ಎಲ್ಲರ ಪ್ರತಿಯೊಬ್ಬರು ಈ 3 ಸೆಟ್ಟಿಂಗ್ ನೀವು ಆನ್ ಮಾಡಲೇಬೇಕು. ಈ 3 ಸೆಟ್ಟಿಂಗ್ ಅಂದರೆ ಯಾರೆಲ್ಲ ಯೂಟ್ಯೂಬ್ನಿಂದ, ಅಂದರೆ ಯೂಟ್ಯೂಬ್ನಿಂದ ಯಾರೆಲ್ಲ ಯೂಟ್ಯೂಬ್ ಅಪ್ಲಿಕೇಶನಿಂದ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಈ 3 ಸೆಟ್ಟಿಂಗ್ಸ್ ನೀವು ಮಾಡಲೇಬೇಕು. ಈ 3 ಸೆಟ್ಟಿಂಗ್ಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ ಆಟೋಮೆಟಿಕ್ ರಿಕಮೆಂಡ್ ಆಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಬೂಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಜಾಸ್ತಿ ಅರ್ನಿಂಗ್ ಕೂಡ ಆಗುತ್ತೆ, ಜಾಸ್ತಿ ಗ್ರೋ ಕೂಡ ಆಗುತ್ತೆ. ಅದು ಯಾವ ಒಂದು 3 ಸೆಟ್ಟಿಂಗ್ ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನಾನೊಂದು ಚಾನಲ್ ಯಾರು ಅಂತ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಆ್ಯಪಲ್ ಬಟನ್ ಟನ್ನೋದು ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಅದ್ರ ಜೊತೆ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ, ನನ್ನೊಂದು ವಿಡಿಯೋ ನೋಡ್ತಾರೆ, ಫೇಸ್ಬುಕ್ಕಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋ, ಅಲ್ಲಿ ಕೂಡ ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅದ್ರ ಜೊತೆ ಯಾರಿಗೆಲ್ಲ ಯೂಟ್ಯೂಬರ್ಸ್ ವ್ಯೂಸ್ ಬರ್ತಾನೆ ಅನ್ನೋ ಪ್ರತಿಯೊಬ್ಬರು ಕೂಡ ಈ 3 ಸೆಟ್ಟಿಂಗ್ಸ್ ನೀವು ಆನ್ ಮಾಡಲೇಬೇಕು. ಈ 3 ಸೆಟ್ಟಿಂಗ್ಸು ಇದೊಂದು ನಿಮಗೆ ಒಂದು 99% ಜನರಿಗೆ ಗೊತ್ತಿರಲ್ಲ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದು ಇಂಪಾರ್ಟೆಂಟ್, ನೀವು ಆನ್ ಮಾಡಲೇಬೇಕು. ಈಗ ಬಂದ್ಬಿಟ್ಟು ನಾನು ನಿಮಗೆ ಮೊದಲನೇ ಸೆಟ್ಟಿಂಗ್ಸ್ ಹೇಳ್ಬಿಡ್ತೀನಿ. ಈ ಮೊದಲನೇ ಸೆಟ್ಟಿಂಗ್ಸ್ ಏನಪ್ಪ, ಏನೋ ಜಸ್ಟ್ ಈ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಏನೋ ಜಸ್ಟ್ ನೀವು ಏನಾದರೂ ಯೂಟ್ಯೂಬ್, ಅಂದರೆ ನೀವು ಯೂಟ್ಯೂಬ್ ಓಪನ್ ಮಾಡ್ಕೋಬೇಕು. ಯೂಟ್ಯೂಬ್ನಿಂದ ಈ ಸೆಟ್ಟಿಂಗ್ಸ್ 3 ಸೆಟ್ಟಿಂಗ್ಸ್ ನೀವು ಯೂಟ್ಯೂಬಲ್ಲೇ ಮಾಡಬೇಕು. ಅದು ಯಾವ ಸೆಟ್ಟಿಂಗ್ ಹೇಳ್ತೀನಿ. ಈಗ ನಾನು ನಿಮಗೆ ಮೊದಲೇ ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ಏನೋ ಏನು ಮಾಡ್ತೀನಿ, ಈಗ ಬಂದ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಜಸ್ಟ್ ಹೋಮ್ ಪೇಜ್ ವಾಪಸ್ ಬರ್ತೀನಿ ನೋಡಿ. ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಆದರೆ ಬಟ್ ಇದರಲ್ಲಿ ಮೊದಲನೇ ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ದಯವಿಟ್ಟು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್. ಇದು ಎಲ್ಲರಿಗೂ ಗೊತ್ತಿರಲೇಬೇಕು. 99% ಜನರಿಗೆ ಗೊತ್ತಿರಲ್ಲ, ತುಂಬ ಜನ ಯೂಟ್ಯೂಬರ್ಸ್ಗೆ. ಏನಪ್ಪ ಅಂದರೆ ಜಸ್ಟ್ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಯು ಅಂತ ಇದೆ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಹಲವಾರು ಆಪ್ಷನ್ ಬರುತ್ತೆ, ಅಂದರೆ ಜನರಲ್ಲು ಮತ್ತು ಡೇಟಾ ಸೇವಿಂಗ್ ಈ ಹಲವಾರು ಆಪ್ಷನ್ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ನೀವು ತೆರಡ್ಬಿಟ್ಟು ವಿಡಿಯೋ ಕ್ವಾಲಿಟಿ, ಅಂದರೆ ಪರ್ಸನಲ್ ಇಲ್ಲಿ ನೋಡ್ಕೊಬೋದು. ವಿಡಿಯೋ ಕ್ವಾಲಿಟಿ ಅಂತ ಕಾಣಿಸ್ತಾ ಇದೆ ನೋಡಿ, ಪರ್ಫೆಕ್ಷನ್ ಅಂತ ವಿಡಿಯೋ ಕ್ವಾಲಿಟಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ವಿಡಿಯೋ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಆಟೋ ರಿಕಮೆಂಡ್ ಅಂತ ಸೆಲೆಕ್ಟ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ವಿಡಿಯೋ ಏನು ಅಪ್ಲೋಡ್ ಮಾಡಿರ್ತಾರೆ. ಈಗ ನಾನು ಏನು ಮಾಡ್ತೀನಿ 4K, ಅಂದರೆ 4Kಯಲ್ಲಿ ನಾನೊಂದು ವಿಡಿಯೋ ಶೂಟ್ ಮಾಡಿರ್ತೀನಿ. ಆದರೆ ಬಟ್ ನಾವು ವಿಡಿಯೋ ಅಪ್ಲೋಡ್ ಮಾಡುವಾಗ ಏನಾಗುತ್ತೆ, ಅದು 4Kಯಲ್ಲಿ ವಿಡಿಯೋ ಅಪ್ಲೋಡ್ ಆಗಿರಲ್ಲ. ಯಾಕಂದರೆ ಅದು ವಿಡಿಯೋ ಕ್ವಾಲಿಟಿ ಏನಂದ್ರೆ ಕಡಿಮೆ ಆಗಿರುತ್ತೆ. ಯಾವ ಒಂದು ಕಾರಣಕ್ಕೋಸ್ಕರ, ಇದೇ ಒಂದು ಕಾರಣಕ್ಕೋಸ್ಕರ. ಈ ವಿಡಿಯೋ ಕ್ವಾಲಿಟಿ ಇರಲಿಲ್ಲ ಅಂದರೆ ಯಾರು ನೋಡ್ತಾರೆ ವಿಡಿಯೋ? ಯಾರು ಕೂಡ ನೋಡಲ್ಲ. ತುಂಬ ಜನ ಯೂಟ್ಯೂಬರ್ಸ್ ಅಂತ ಇರ್ತಾರೆ, ಬ್ರದರ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನನಗೆ ವಿಡಿಯೋ ಕ್ವಾಲಿಟಿನೇ ಬರ್ತಲ್ಲ, ನಾನು ನೋಡಿದ್ರೆ ಎಲ್ಲ ಡೇಟಾ ಖರ್ಚು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ, ಬಟ್ ಕ್ವಾಲಿಟಿ ಬರ್ತಲ್ಲ. ಇಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಇದು ಆಟೋ ರಿಕಮೆಂಡ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಆಟೋ ರಿಕಮೆಂಡ್ ಏನಂದ್ರೆ ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು 3 ಸೆಟ್ಟಿಂಗ್ಸ್ ಅದರ ಬೆನಿಫಿಟ್ಸ್ ಇರುತ್ತೆ ನಾನು ನಿಮಗೆ. ಇದು ಮೊದಲನೇ ಸೆಟ್ಟಿಂಗ್ಸ್ ಇಲ್ಲಿ ಬಂದ್ಬಿಟ್ಟು ಆಟೋ ರಿಕಮೆಂಡ್ ಇರುತ್ತೆ. ಇಲ್ಲಿ ಅಂದರೆ ಹೈಯರ್ ಪೇಂಜ್, ಅಂದರೆ ಪಿಕ್ಚರ್ಸ್ ಕ್ವಾಲಿಟಿ ಅಂತ ಇದೆ ನೋಡಿ. ಹೈಯರ್ ಪಿಕ್ಚರ್ಸ್ ಕ್ವಾಲಿಟಿ ಅಂದರೆ ಇಲ್ಲಿ 3 ಪಿಕ್ಚರ್ಸ್, ಅಂದರೆ 3 ಇದಿದೆ. ಇಲ್ಲಿ ಡೇಟಾ, ಅಂದರೆ ಡಾಟಾ ಸೇವ್ ಅಂತ ಇದೆ, ಅದು ತೆಳಗಡೆ ಬಂದ್ಬಿಟ್ಟು ನೀವು ನೋಡ್ಕೊಳ್ಬೋದು. ಇಲ್ಲಿ ಇಂಪಾರ್ಟೆಂಟ್ ನೀವು ಏನು ಮಾಡ್ಕೊಳ್ಳಿ, ಏನಾದರೂ ವೈಫೈನಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಅದು ಕೂಡ ಇದೆ, ಮೊಬೈಲ್ ಡೇಟಾನಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅದು ಕೂಡ ಇದೆ. ನೀವು ಮೇನ್ ಇಂಪಾರ್ಟೆಂಟ್ ಇದು ಆಟೋಮೆಟಿಕ್ ಅಂತ ಸೆಲೆಕ್ಟ್ ಇರುತ್ತೆ. ಅದು ನೀವು ಬಂದ್ಬಿಟ್ಟು ತೆಳಗಡೆ ಸೆಕೆಂಡ್ ಇದೆಲ್ಲ ಏನಪ್ಪ
ಅಂದರೆ ಐ ಕ್ವಾಲಿಟಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ IRPNG ಸೆಲೆಕ್ಟ್ ಇದನ್ನು ಕೂಡ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸೆಕೆಂಡ್ ಸೆಲೆಕ್ಟ್ ಮಾಡೋದು ಏನಾಗುತ್ತೆ ಐ ಕ್ವಾಲಿಟಿಯಲ್ಲಿ ನಿಮ್ಮ ಒಂದು ವಿಡಿಯೋ ಫೋಟೋಸ್ ಇರೋದು ವೀಡಿಯೋಸ್ ಐ ಕ್ವಾಲಿಟಿಯಲ್ಲಿ ಏನಾಗುತ್ತೆ ಅದ್ರ ಜೊತೆ ಲೈವ್ ಕೂಡ ಐ ಕ್ವಾಲಿಟಿಯಲ್ಲಿ ತೋರಿಸುತ್ತೆ ಜನರಿಗೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದು ಮೊದಲನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇದರಿಂದ ಏನು ಬೆನಿಫಿಟ್ಸ್ ಅಂತ ನೀವು ಕೇಳ್ಬೋದು. ಏನಪ್ಪ ಅನ್ಬೇಕಾರೆ ಈ ಸೆಟ್ಟಿಂಗ್ಸ್ ಮಾಡೋದು ಏನಾಗುತ್ತೆ ಐ ಕ್ವಾಲಿಟಿ ಸಿಕ್ಕರೆ ನೋಡುವಂಥ ಜನರು ನೋಡುವಂಥ ಆಡಿಯನ್ಸ್ನು ಸ್ವಲ್ಪ ಅಟ್ರಾಕ್ಟ್ ಆಗಿರುತ್ತೆ, ಕ್ಲಿಯರಾಗಿ ಆಗುತ್ತೆ. ಕ್ಲಿಯರಾಗಿ ನೋಡೋದ್ರೆ ಏನಾಗುತ್ತೆ ತುಂಬ ಆಡಿಯನ್ಸ್ಗೆ ಏನಾಗುತ್ತೆ ಯೂಟ್ಯೂಬ್ದವ್ರು ರಿಕಮೆಂಡೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ರಿಕಮೆಂಡ್ ಆಗೋದ್ರಂತೆ ಜಾಸ್ತಿ ಯೂಸ್ ಬರುತ್ತೆ ಅಂದ್ರೆ ಚಾನಲ್ ಬೂಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇ ಸೆಟ್ಟಿಂಗ್ಸ್. ತುಂಬ ಜನ ಯೂಟ್ಯೂಬರ್ಸ್ 99% ಯಾರಿಗೂ ಕೂಡ ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳೇಬೇಕು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಮಾಡಿದ್ರೆ ನಿಮ್ಮೊಂದು ವಿಡಿಯೋ ಕ್ವಾಲಿಟಿ ಕಡಿಮೆ ಆಗುತ್ತೆ. ಇದು ಮೊದಲನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಅದೇನಪ್ಪ ಅಂದರೆ ತುಂಬ ಸಿಂಪಲ್. ಅದು ಕೂಡ ನೀವು ಬ್ಯಾಕ್ ಬನ್ನಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ ಇದೆ. ಈ ಸೆಟ್ಟಿಂಗ್ಸ್ ಅಂದರೆ ಸೆಕೆಂಡ್ ಸೆಟ್ಟಿಂಗ್ಸು ಥರ್ಡ್ ಸೆಟ್ಟಿಂಗ್ಸ್ ಒಂದೇ ಫೀಚರಲ್ಲಿದೆ. ಅದು ಯಾವ ಒಂದು ಫೀಚರ್ಸ್ ಅಂದರೆ ಬೇಕಾದ್ರೆ ಜನರಲ್ ಇದೆ ನೋಡಿ, ಮೇಲೆ ಕಾಣ್ತಾ ಜನರಲ್ ಅಂತ. ಜನರಲ್ ಮೇಲೆ ಕ್ಲಿಕ್ ಮಾಡಿ. ಜನರಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇದು ಸೆಕೆಂಡ್ ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್. ಇದು ಏನಪ್ಪ ನಮಗೆ ಆ್ಯಪ್ ಲ್ಯಾಂಗ್ವೇಜ್ ಅಂತ ಇದೆ. ಜಸ್ಟ್ ಇಲ್ಲಿ ಆ್ಯಪ್ ಲ್ಯಾಂಗ್ವೇಜಲ್ಲಿ ಇದು ಬಂದ್ಬಿಟ್ಟು ನೋಡಿ ಇಂಗ್ಲೀಷ್ ಯುನೈಟೆಡ್ ಅಂತ ಇದೆ ನೋಡಿ. ಯುನೈಟೆಡ್ ಅಂದರೆ ಇದು ಹೇಳ್ಬೇಕ್ರೆ ಇದು ನಮ್ಮೊಂದು ಯೂಟ್ಯೂಬ್ ನಮ್ಮ ಇಂಡಿಯಾದ ಅಲ್ಲ, ಬೇರೆ ಕಂಟ್ರಿದು ಇದು ಯೂಟ್ಯೂಬು. ಆದರೆ ಬಟ್ ಇಲ್ಲಿ ಆ್ಯಪ್ ಲ್ಯಾಂಗ್ವೇಜಲ್ಲಿ ನಾವು ಹಲವಾರು ಆ್ಯಪ್ಗಳನ್ನು ಅಂದರೆ ಹಲವಾರು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಿಂದಿ, ತೆಲುಗು, ತಮಿಳು ಮತ್ತು ಅದ್ರ ಜೊತೆ ಕನ್ನಡ ಮತ್ತು ಈ ರೀತಿ ಚೈನೀಸ್ ಹಲವಾರು ಭಾಷೆಯಲ್ಲಿ ನಾವು ಇಲ್ಲಿ ಆ್ಯಪ್ ಲ್ಯಾಂಗ್ವೇಜ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆದರೆ ಬಟ್ ನಾನು ಹೇಳ್ತೇನೆ ಇಂಗ್ಲೀಷ್ ಯುನೈಟೆಡ್ ಏನಿದೆಯಲ್ಲ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಅದೇ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಕನ್ನಡದಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ರಿಕಮೆಂಡ್ ಜಾಸ್ತಿ ಆಗಲ್ಲ. ಯಾಕಂದರೆ ನಮಗೆ ಜಾಸ್ತಿ ರಿಕಮೆಂಡ್ ಆಗಲ್ಲ ವೀಡಿಯೋ. ಯಾಕಂದರೆ ಯೂಟ್ಯೂಬ್ದವ್ರಿಗೆ ಒಂದು ಡೌಟ್ ಆಗಿಬಿಡುತ್ತೆ, ಇವರೇ ಕನ್ನಡದಲ್ಲಿ ಯಾವ ರಿಕಮೆಂಡ್ ಮಾಡಬೇಕು, ಯಾವ ಕಂಟೆಂಟ್ ರಿಕಮೆಂಡ್ ಮಾಡಬೇಕು ಅಂತ ತುಂಬ ಜನ ಡೌಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮಾಡಬೇಕು ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ ಇದೆಯಲ್ಲ ಅದೇ ಸ್ಟೇಟ್ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಲವಾರು ಭಾಷೆ ಇದೆ, ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇಂಗ್ಲೀಷಲ್ಲಿ ನೀವು ಇರಬೇಕು. ಇದು ಸೆಕೆಂಡ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಇದು ಮಾಡ್ಕೊಳ್ಳಿ. ಇನ್ನು ಮೂರನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. ಅದೇನಪ್ಪ ಅನ್ಬೇಕಾದ್ರೆ ಜಸ್ಟ್ ಕೆಳಗಡೆ ಸ್ವೈಪ್ ಮಾಡಿ ಲೊಕೇಶನ್ ಅಂತ ಇದೆ. ಈ ಲೊಕೇಶನ್ ಅನ್ನೋದು ಏನಪ್ಪ ಅನ್ಬೇಕಾದ್ರೆ ಯಾವ ಒಂದು ಲೊಕೇಶನ್ನಿಂದ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ. ನಾನು ಪಾಕಿಸ್ತಾನದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ನಾನು ಪಾಕಿಸ್ತಾನ ಕಂಟ್ರಿಯಿಂದ ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ಚೈನಾ ಕಂಟ್ರಿಯಿಂದ ಅಪ್ಲೋಡ್ ಮಾಡ್ತೇನೆ, ಅಫ್ಘಾನಿಸ್ತಾನದಿಂದ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನೀವು ನೋಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಏನು ಮಾಡಬೇಕು ನಾವು ಲೊಕೇಶನ್. ನಾನು ಲೊಕೇಶನ್ ಎಲ್ಲಿಂದ ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ಇಂಡಿಯಾ, ಅಂದರೆ ನಮ್ಮ ಭಾರತದ ಇಂಡಿಯಾ, ಕರ್ನಾಟಕ ಮಣ್ಣಲ್ಲಿ ಬಿಟ್ಟು ಇಂಡಿಯಾ ಅಂದರೆ ನಮ್ಮ ಇಂಡಿಯಾ ಹೆಮ್ಮೆ ಒಂದು ಇಂಡಿಯಾ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಲ್ಲರೂ ಹೆಮ್ಮೆ ಅಂತಲೇ ಹೇಳ್ಬೋದು. ಎಲ್ಲರೂ ಇಂಡಿಯಾದವರೇ, ಎಲ್ಲರ ಪ್ರೀತಿಯಿಂದ ಇಂಡಿಯಾ ನಮ್ಮ ಒಂದು ಭಾರತ ಅಂದರೆ ಎಲ್ಲರೂ ಹುಮ್ಮಸ್ ಅಂದರೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಇದೆ. ಈ ಭಾರತದಲ್ಲಿ ಹುಟ್ಟೋದಕ್ಕೆ ನಾವು 100 ವರ್ಷ ಜನ್ಮ ಪುಣ್ಯ ಮಾಡಿರಬೇಕು ಈ ಮಣ್ಣಲ್ಲಿ ಹುಟ್ಟೋದಕ್ಕೆ. ಇರಲಿ, ಇಲ್ಲಿ ಜಸ್ಟ್ ಏನು ಮಾಡ್ಬೇಕು ನಾವು ಲೊಕೇಶನ್ ಇದೆಯಲ್ಲ ಈ ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಬೇಕು. ಇಂಡಿಯಾ ಅಂತ ಈ ಕಂಟ್ರಿ ಸೆಲೆಕ್ಟ್ ಮಾಡೋದ್ರೆ ಇದರಿಂದ ಏನು ಬೆನಿಫಿಟ್ಸ್ ಅನ್ಬೇಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಏನಾಗುತ್ತೆ ಈ ಇಂಡಿಯಾ ಕಂಟ್ರಿಲಿ ಏನಾಗುತ್ತೆ ರಿಕಮೆಂಡ್ ಆಗುತ್ತೆ. ಈ ರಿಕಮೆಂಡ್ ಆಗೋದನ್ನೋದು ಜಾಸ್ತಿ ಯೂಸ್ ಬರುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್. ಯಾಕಂದರೆ ಬೇರೆ ಕಂಟ್ರಿಯಲ್ಲಿ ರಿಕಮೆಂಡ್ ಕೂಡ ಆಗುತ್ತೆ. ಆದರೆ ಬಟ್ ಇಂಡಿಯಾ ಸೆಲೆಕ್ಟ್ ಮಾಡಿ ಎಲ್ಲಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ನೀವು, ಯಾವ ಒಂದು ಕಂಟ್ರಿಯಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮೇನ್ ಮ್ಯಾಟರ್ ಆಗುತ್ತೆ. ಅದಕ್ಕೋಸ್ಕರ ಏನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಮಾಡೋದು ತುಂಬ ಇಂಪಾರ್ಟೆಂಟು. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಲೇಬೇಕು. ನೀವೇನು ಮಾಡ್ಕೊಳ್ಳಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಇಂಡಿಯಾದವರೇ ಆಗಿರ್ತಾರೆ. ಪ್ರತಿಯೊಬ್ಬನ ಕನ್ನಡ ಟೆಕರ್ಸ್ ಫ್ಯಾನ್ಬರ್ಸ್ ಎಲ್ಲರೂ ಇಂಡಿಯಾದವರೇ ಇರ್ತಾರೆ ನೀವೆಲ್ಲರೂ. ಅದಕ್ಕೋಸ್ಕರ ಏನು ಮಾಡಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಮೂರನೇ ಸೆಟ್ಟಿಂಗ್ಸ್. ಇದರಿಂದ ಏನು ಬೆನಿಫಿಟ್ಸ್ ಗೊತ್ತಾಯಿತು, ಜಾಸ್ತಿ ರಿಕಮೆಂಡ್ ಆಗುತ್ತೆ, ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ಇದು ಕೂಡ ಚೆನ್ನಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೂರನೇ ಸೆಟ್ಟಿಂಗ್ಸ್ ಬಂದ್ಬಿಟ್ಟು. ಅದ್ರ ಜೊತೆ ನಿಮಗೆ ಅಲ್ಲೊಂದು ಮತ್ತೊಂದು ಹೊಸ ಫೀಚರ್ಸ್ ಏನಪ್ಪ ಅಪ್ಲೋಡ್ಸ್ ಅಂತ ಇದೆ. ಅಪ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನಾದರೂ ನಿಮ್ಮೊಂದು ಮೊಬೈಲ್ ಅಂದರೆ ನಿಮ್ಮೊಂದು ಮನೆಯಲ್ಲಿ ನೀವು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವೈಫೈ ಮೂಲಕ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನೀವು ಓನ್ಲಿ ನೆಟ್ವರ್ಕ್ ವೈಫೈ ಅಂತ ಇದೆ, ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ಮೊಬೈಲ್ ಡೇಟಾದಿಂದ ಮಾಡ್ತಾಯಿದ್ರೆ ಅದು ಕೂಡ ಓನ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಬೋದು. ಏನಾದರೂ ಅದರ ಜೊತೆಗೆ ಇದು ಮಾಡ್ಕೊಳ್ಬೋದು. ಆದರೆ ಬಿಟ್ಟು ಲೈವ್ ಸ್ಟ್ರೀಮ್ ಮಾಡೋವಾಗ ತುಂಬ ಯೂಸ್ಫುಲ್ ಆಗುತ್ತೆ ಅಲ್ಲ. ಯಾಕಂದ್ರೆ ನಿಮ್ಮೊಂದು ವಿಡಿಯೋ ಕ್ವಾಲಿಟಿ ಕಡಿಮೆ ಆಗಲ್ಲ. ಯಾಕಂದರೆ ಅಂದರೆ ಏನಾಗುತ್ತೆ ಲೋಕ್ ಬರಲ್ಲ. ನೀವು 4K ಇದ್ರೆ 4Kದಲ್ಲೇ ತೋರಿಸುತ್ತೆ. ನೀವು 1080 HP ಇದರಲ್ಲಿದ್ದರೆ ಅದನ್ನೇ ತೋರಿಸುತ್ತೆ. ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ನೀವು ಏನಾದರೂ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಏನಪ್ಪ ಮೇನ್ ಇಂಪಾರ್ಟೆಂಟ್ ವಿಡಿಯೋ ಕ್ವಾಲಿಟಿನೂ ಸೆಲೆಕ್ಟ್ ಮಾಡಲಿ ಅಂತ ಅದೇನಂತೆ ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ಕ್ವಾಲಿಟಿ ಏನಾಗುತ್ತೆ ಕಡಿಮೆ ತೋರಿಸುತ್ತೆ, ಲೋ ತೋರಿಸುತ್ತೆ. ಅದರಿಂದ ನಿಮ್ಮ ವಿಡಿಯೋ ರಿಕಮೆಂಡ್ ಆಗಲ್ಲ, ಯಾರೂ ನೋಡಲ್ಲ. ಅದಕ್ಕೋಸ್ಕರ ಹೇಳ್ತೀನಿ ಈ ಮೂರು ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು. ಮೊದಲನೇ ಮಾಡ್ಬಿಟ್ಟು ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ, ಜಸ್ಟ್ ವೇಟು. ಈ ಮೂರು ಸೆಟ್ಟಿಂಗ್ಸ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ಕೊಳ್ಳಿ. 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಯೂಟ್ಯೂಬ್ದಲ್ಲಿ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ನಿಮ್ಮೊಂದು ವಿಡಿಯೋ ರಿಕಮೆಂಡ್ ಆಗುತ್ತೆ. ರಿಕಮೆಂಡ್ ಆಗೋದ್ರೆ ನಿಮ್ಮೊಂದು ವಿಡಿಯೋ ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ಅರ್ನಿಂಗ್ ಆಗುತ್ತೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಜಾಸ್ತಿ ಚಾನಲ್ ಗ್ರೋ ಆಗುತ್ತೆ, ಜಾಸ್ತಿ ನೀವು ಬೆಳಿತೀರ ಅಂತ ಆಯ್ತಾ. ಪ್ರತಿಯೊಬ್ಬರಿಗೆ ಈ ಮೂರು ಸೆಟ್ಟಿಂಗ್ಸ್ ಯಾರು ಕೂಡ ಮಾಡೋದು ಮರಿಬೇಡಿ ಅಂತ ಆಯ್ತಾ. ಈ ಒಂದು ನಾನು ನಿಮಗೆ ಈ ಯೂಟ್ಯೂಬ್ನಲ್ಲಿ 3 ಸೀಕ್ರೆಟ್ ಹಿಡನ್
ಸೆಟ್ಟಿಂಗ್ಸ್ ನಾನು ನಿಮಗೆ ಈ ಒಂದು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಸೆಟ್ಟಿಂಗ್ಸ್ ಯಾವ ರೀತಿ ತಿಳಿಸಿದೆ ಚೆಕ್ಕದೆ ಕಮೆಂಟ್ ಕಮಿಟಿಗೆ ಅಂತ ಇವತ್ತನ್ನು ಮುಗಿಸ್ತೀನಿ. ಇವತ್ತು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟಿಗೆ ಸ್ಪ್ಯಾನ್ ಬರುತ್ತೆ ಎಲ್ಲರಿಗೂ ಹೇಳ್ತೀನಿ, ಈ ಒಂದು ಇಷ್ಟ ನಾನು ನಿಮಗೆ ದಯವಿಟ್ಟು ಏನಕ್ಕೆ ಜಸ್ಟ್ ಒಂದು ಲೈಕ್ ಮಾಡಿ, ನಿಮ್ಮ ಒಂದು ಪ್ರೀತಿಯಿಂದ ಉದಮ್ ಸಿಂಬಲ್ ಕೂಡ ಕಮೆಂಟ್ ಮಾಡಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟಿಗೆ ಸ್ಪ್ಯಾನ್ ಬರುತ್ತೆ. ಜೇನು ಮಾತ್ರ ಮತ್ತೆ ಸಿಗ್ತೀನಿ. ಬಾಯ್.